ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪವರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು CCL ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ತಂಡ ಹಾಗೂ ಕಿಚ್ಚ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಯಾವ ದಿನಾಂಕದಂದು ಯಾವ ಕ್ರೀಡಾಂಗಣದಲ್ಲಿ ತಮ್ಮ ಮೊದಲ ಮ್ಯಾಚ್ ಹಾಗೂ ಉಳಿದ ಪಂದ್ಯಗಳನ್ನು ಆಡುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ಬಾರಿ ಒಟ್ಟು 8 ತಂಡಗಳು CCL ಟೂರ್ನಮೆಂಟ್ನಲ್ಲಿ ಭಾಗವಹಿಸುತ್ತಿವೆ. ಅದರಲ್ಲಿ ಕರ್ನಾಟಕ ಬುಲ್ಡೋಜರ್ಸ್, ಚೆನ್ನೈ ಕಿಂಗ್ಸ್, ಕೇರಳ ಸ್ಟ್ರೈಕರ್ಸ್, ಮುಂಬೈ ಹೀರೋಸ್, ತೆಲುಗು ವಾರಿಯರ್ಸ್, ಭೋಜ್ಪುರಿ ದಬಾಂಗ್ಸ್, ಪಂಜಾಬ್ ದಿ ಶೇರ್ ಹಾಗೂ ಬೆಂಗಾಲ್ ಟೈಗರ್ಸ್ ತಂಡಗಳು CCL ಟೂರ್ನಮೆಂಟ್ನಲ್ಲಿ ಭಾಗವಹಿಸುತ್ತಿವೆ. ಕಳೆದ ಬಾರಿ ಪಂಜಾಬ್ ದಿ ಶೇರ್ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತ್ತು. CCL ಪಂದ್ಯಾವಳಿಯ ವೇಳಾಪಟ್ಟಿಯನ್ನು ಗಮನಿಸುವುದಾದರೆ ಹೈದರಾಬಾದ್, ವೈಜಾಗ್ ಹಾಗೂ ಮದುರೈ ಕ್ರೀಡಾಂಗಣಗಳಲ್ಲಿ CCL ಪಂದ್ಯಗಳು ನಡೆಯಲಿದೆ. 3 ವೀಕೆಂಡ್ಗಳಲ್ಲಿ ಒಟ್ಟಾರೆಯಾಗಿ 15 ಪಂದ್ಯಗಳು ನಡೆಯುತ್ತವೆ. 10 ಓವರ್ಗಳ 4 ಇನ್ನಿಂಗ್ಸ್ಗಳಾಗಿ ಪ್ರತಿ ಪಂದ್ಯಗಳು ಸಹ CCLನಲ್ಲಿ ನಡೆಯುತ್ತವೆ. ಅದೇ ರೀತಿ ಜನವರಿ 16ರಂದು CCLನ ಮೊದಲ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಇದು ಪಂಜಾಬ್ ದಿ ಶೇರ್ ಹಾಗೂ ಕರ್ನಾಟಕ ಬುಲ್ಡೋಜರ್ಸ್ ನಡುವೆ ಜನವರಿ 16ರಂದು ಮಧ್ಯಾಹ್ನ 2 ಗಂಟೆಗೆ CCLನ ಉದ್ಘಾಟನಾ ಪಂದ್ಯ ಪ್ರಾರಂಭವಾಗುತ್ತದೆ. ಜನವರಿ 16ರಂದು ಪಂಜಾಬ್ ದಿ ಶೇರ್ ಹಾಗೂ ಕರ್ನಾಟಕ ಬುಲ್ಡೋಜರ್ಸ್ ನಡುವೆ ಮಧ್ಯಾಹ್ನ 2 ಗಂಟೆಗೆ ಮ್ಯಾಚ್ ಪ್ರಾರಂಭವಾದರೆ ಅದೇ ದಿನ ಸಂಜೆ ಭೋಜ್ಪುರಿ ದಬಾಂಗ್ಸ್ ತಂಡವನ್ನು ತೆಲುಗು ವಾರಿಯರ್ಸ್ ತಂಡ ಎದುರಿಸಲಿದೆ. ಮೊದಲ ವೀಕೆಂಡ್ 6 ಪಂದ್ಯಗಳು ವೈಜಾಗ್ನಲ್ಲಿ ನಡೆದರೆ ಎರಡನೇ ವೀಕೆಂಡ್ ಅಂದರೆ 23, 24, 25ರಂದು ಮದುರೈಯಲ್ಲಿ 6 ಪಂದ್ಯಗಳು ನಡೆಯುತ್ತವೆ. ಜನವರಿ 31ರಂದು 2 ಸೆಮಿಫೈನಲ್ ಪಂದ್ಯಗಳು ನಡೆಯಲಿದೆ. ಫೆಬ್ರವರಿ 1ರಂದು ಅಂತಿಮ ಹಣಾಹಣಿ ಅಂದರೆ ಫೈನಲ್ ವೇದಿಕೆಗೆ ಸಜ್ಜಾಗಲಿದೆ. ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳಿಗೆ ಹೈದರಾಬಾದ್ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ CCL ಟೂರ್ನಿಯಲ್ಲಿ 3 ಲೀಗ್ ಪಂದ್ಯಗಳನ್ನು ಆಡಲಿದ್ದಾರೆ. ಸುದೀಪ್ ಜೊತೆಗೆ ರಾಜೀವ್, JK ಹಾಗೂ ಡಾರ್ಲಿಂಗ್ ಕೃಷ್ಣ ಅವರು ಬ್ಯಾಟಿಂಗ್ ಬಲ ತುಂಬಿದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಚಂದನ್ ಬೌಲಿಂಗ್ನಲ್ಲಿ ಉತ್ತಮ ದಾಳಿಯನ್ನು ಮಾಡಬಲ್ಲರು. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ತಂಡ. ಕರ್ನಾಟಕ ಬುಲ್ಡೋಜರ್ಸ್ ತಂಡ 2013-14ರಲ್ಲಿ ಉತ್ತಮವಾದ ಆಟ ಪ್ರದರ್ಶನದ ಮೂಲಕ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತ್ತು. ಅದಾದ ನಂತರ ಲೀಗ್ ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿ ಸೆಮಿಫೈನಲ್ ಪಂದ್ಯಗಳಲ್ಲಿ ಸೋಲು ಅಥವಾ ಫೈನಲ್ನಲ್ಲಿ ಸೋಲುವುದರ ಮೂಲಕ ಯಾವುದೇ ಕಪ್ಪನ್ನು ಇಲ್ಲಿಂದ 2014ರಿಂದ ಈಚೆಗೆ ಯಾವುದೇ ಕಪ್ಪನ್ನು ಗೆದ್ದಿಲ್ಲ. ಈ ಬಾರಿಯಾದರೂ ಸುದೀಪ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಉತ್ತಮವಾದ ಆಟವನ್ನು ಪ್ರದರ್ಶನ ಮಾಡುವುದರ ಮೂಲಕ ಮತ್ತೊಂದು ಕಪ್ ಗೆಲ್ಲಿಸಿಕೊಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಫ್ರೆಂಡ್ಸ್, ಕರ್ನಾಟಕ ಬುಲ್ಡೋಜರ್ಸ್ ತಂಡ ಈ ಬಾರಿ ಕಪ್ಪನ್ನು ಎತ್ತುತ್ತದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.